ಹಲೋ ಭಾರ್ಗವ್. ಈ ಮೃದು ಧ್ವನಿ ಕೇಳಿದ್ದೆ ತಡ. ಅವನ ಕೋಪವೆಲ್ಲ ಕರಗಿ ಹೋಗಿತ್ತು. ಹೇಳಿ, ಯಾರು? ಮೆಲ್ಲಗೆ ಕೇಳಿದ್ದ. ಕಿರಣ್. ಅದು ನಿಮ್ಮ ಹೆಸರು? ಭಾರ್ಗವ್. ಅದೆಲ್ಲ ನಿಮಗೆ ಯಾಕೆ? ಗುರ್ತು ಪರಿಚಯ ಇಲ್ಲ ಅಂದಮೇಲೆ ಕಾಲ್ ಯಾಕೆ ಮಾಡ್ತೀರಾ? ಮಾಡಿದ್ಮೇಲೆ ಹೆಸರು ಹೇಳಿ ಅಂತ ಜೀವ ತಿನ್ನೋದು ಬೇರೆ. ಸಾರಿ, ನನ್ನ ಹೆಸರು ನಿಮಗೇ ಬೇಕಾಗಿಲ್ಲ. ಬಾಯ್. ಕಿರಣ್. ಅದು ನಿಮಗೆ ಅವನಿ ಗೊತ್ತಲ್ವಾ? ಭಾರ್ಗವ್. ಗೊತ್ತು. ಏನೀಗೆ? ಅವಳು ಬೇರೆ ಯಾರಲ್ಲ, ನನ್ನ ತಂಗಿ. ಸಾಕಲ್ವಾ ಇಷ್ಟು ಇನ್ಫಾರ್ಮೇಶನ್? ಮುಂದೆ ಹೇಳಿ. ಕಿರಣ್. ಹೌದು, ಆದರೆ ಅವನಿಗೆ ಕಿರಣ್ ಅಂತ ಒಬ್ಳು ಫ್ರೆಂಡ್ ಇದ್ದಾಳೆ. ಅವಳು ಅಷ್ಟು ಸರಿ ಇಲ್ಲ. ಒಳ್ಳೆ ಹುಡುಗಿಯಲ್ಲ ಅವಳು. ನೀವಾದರೂ ನಿಮ್ಮ ತಂಗಿಗೆ ಬುದ್ಧಿ ಹೇಳಿ. ಅವಳ ಫ್ರೆಂಡ್ಶಿಪ್ ಬಿಡೋಕ್ಕೆ ಹೇಳಿ. ಒಳ್ಳೆ ರೌಡಿ ಥರ ಆಡ್ತಾಳೆ. ಅವಳಿಂದ ದೂರ ಇದ್ರೆ ನಿಮ್ಮ ತಂಗಿಗೆ ಒಳ್ಳೆಯದು. ಭಾರ್ಗವ್. ಥ್ಯಾಂಕ್ಸ್. ನಿಮ್ಮ ಭಾಷಣ ಮುಗಿತಲ್ಲ, ನಾನು ಫೋನ್ ಇಡ್ಬೋದಲ್ವಾ? ಕಿರಣ್. ನಾನು ಹೇಳಿದ್ರ ಬಗ್ಗೆ ಯೋಚನೆ ಮಾಡಲ್ವಾ? ನಿಮ್ಮ ತಂಗಿ ಬಗ್ಗೆ ನಿಮಗೇ ಕಾಳಜಿ ಇಲ್ವಾ? ಭಾರ್ಗವ್. ನನ್ನ ತಂಗಿ ಬಗ್ಗೆ ಕಾಳಜಿ ಇರೋದಕ್ಕೆ ಆರಾಮಾಗಿ ಇರೋದು. ನನ್ನ ತಂಗಿ ಅವಳ ಫ್ರೆಂಡ್ ಕಿರಣ್ ಬಗ್ಗೆ ತುಂಬಾ ಹೇಳಿದ್ದಾಳೆ. ನಾನ್ ಕೂಡ ಇವತ್ತು ಭೇಟಿ ಮಾಡಿರುವೆ. ನೋಡೋಕೆ ಸ್ವಲ್ಪ ರಫ್ ಆದ್ರೂ ಹುಡುಗಿ ತುಂಬಾ ಒಳ್ಳೆಯವಳು. ಒಂಥರ ಹೇಳ್ಬೇಕಂದ್ರೆ ನನ್ನ ತಂಗಿಗೆ ಬಾಡಿಗಾರ್ಡ್ ಅನ್ಕೋರಿ, ಇಲ್ಲಾಂದ್ರೆ ಬಾಯ್ ಫ್ರೆಂಡ್ ಅನ್ಕೊಳ್ಳಿ. ಇನ್ನೊಮ್ಮೆ ಕಾಲ್ ಮಾಡಿದ್ರೆ ಹುಷಾರ್. ಫೋನ್ ಕಟ್ಟಾಯಿತು. ಕಿರಣ್. ಅದೇನೋ ಫುಲ್ ಖುಷಾಗಿದ್ಲು. ಮೊದಲ ನೋಟದಲ್ಲಿ ಇಷ್ಟೆಲ್ಲ ತಿಳ್ಕೊಳ್ಳೋಕ್ ಸಾಧ್ಯನಾ? ನನಗೊಂಥರ ಆಗ್ತಿದೆ. ಇಲ್ಲಿವರೆಗೂ ಈ ಫೀಲಿಂಗ್ ಬಂದೇ ಇರಲಿಲ್ಲ. ಓ ಗಾಡ್, ಏನಾಗ್ತಿದೆ ನನಗೆ? ಖುಷಿ ಆಗ್ತಿದೆ, ನಾಚಿಕೆ ಆಗ್ತಿದೆ. ಅವರನ್ನ ಈಗಲೇ ನೋಡಬೇಕು ಅನಿಸ್ತಿದೆ. ಮತ್ತೊಮ್ಮೆ ಕಾಲ್ ಮಾಡ್ಲಾ? ಬೇಡ, ಮತ್ತೆ ಬೈದು ಬ್ಲಾಕ್ ಮಾಡಿದ್ರೆ? ಮತ್ತೆ ಯಾವಾಗಾದ್ರೂ ಕಾಲ್ ಮಾಡಿದ್ರೆ ಆಯ್ತು. ಅವನಿ. ವಾಟ್ ಹ್ಯಾಪನ್ ಡಾರ್ಲಿಂಗ್? ಏನಾಯ್ತು? ಒಬ್ಳೇ ನಗ್ತಾ ಇದ್ದೀಯಾ? ಕಿರಣ್. ನಥಿಂಗ್. ಫೂಲ್ ಮಾಡಿದೆ, ಆದರೆ ವರ್ಕ್ ಆಗಿಲ್ಲ. ನನ್ನ ಬಗ್ಗೆ ಕೆಟ್ಟದಾಗಿ ಹೇಳಿದ್ರು ಅವರೂ ನಂಬಲಿಲ್ಲ. ನಾನೇ ಸೋತೆ. ಬಟ್ ನಿನಗೆ ಟ್ರೀಟ್ ಕೊಡಿಸುವಷ್ಟು ದುಡ್ಡು ನನ್ನ ಹತ್ತಿರ ಇಲ್ಲ ಅಂತ ನಿನಗೂ ಗೊತ್ತಲ್ವಾ? ಮತ್ತೆ ಯಾವಾಗಾದ್ರೂ ಕೊಡಿಸ್ಲಾ? ಅವನಿ. ಕೋತಿ, ಸುಮ್ನೆ ತಮಾಷೆ ಮಾಡಿದೆ. ನಿನ್ನ ಟ್ರೀಟ್ ಬೇಡ, ನಿನಗೆ ನಾನೇ ಕೊಡಿಸ್ತೀನಿ ಬಾ. ಭಾರ್ಗವ್. ಕೇಸ್ ಫೈಲ್ ಸಿಕ್ತಾ ಸಾಕೇತ್? ಸಾಕೇತ್. ಎಸ್ ಸರ್, ನಿಮ್ಮ ಟೇಬಲ್ ಮೇಲೆ ಇದೇ ನೋಡಿ. ಬಟ್ ಬಿ ಕೇರ್ಫುಲ್ ಸರ್. ನೀವು ಈ ಫೈಲ್ ಓಪನ್ ಮಾಡಿದ್ದು ಈಗಾಗಲೇ ಅವರಿಗೆ ಗೊತ್ತಾಗಿರುತ್ತದೆ. ಇದರಿಂದ ನಿಮ್ಮ ಫ್ಯಾಮಿಲಿಗೆ ತೊಂದರೆ ಸರ್. ಭಾರ್ಗವ್. ಐ ವಿಲ್ ಮ್ಯಾನೇಜ್. ಇಂಥ ದುಷ್ಟರಿಗೆ ಹೆದರಿದರೆ ನಾವು ಬದುಕಿದ್ದು ವ್ಯರ್ಥ. ಹೇಡಿಯಾಗಿ ಬದುಕೋದಕ್ಕಿಂತ ಧೈರ್ಯವಾಗಿ ವೀರಮರಣ ಸೇರೋದು ಒಳ್ಳೆದಲ್ವಾ? ಒಬ್ಬ ನಿಷ್ಠಾವಂತ ಪೊಲೀಸ್ಗೆ 2 ಕಣ್ಣು ಇದ್ರೆ ಸಾಲಲ್ಲ ಸಾಕೇತ್, 4 ಕಣ್ಣು ಇರಬೇಕು. ಆಗ ಮಾತ್ರ ಬೆನ್ನಿಂದೆ ನಡೆಯೋ ಘಟನೆ ಗೊತ್ತಾಗುತ್ತೆ. ಫೈಲ್ ಓಪನ್ ಮಾಡಿದ. ಈ ಫೈಲ್ ಯಾಕೆ ಇಷ್ಟು ದಿನ ಯಾರು ತೆಗೆದಿಲ್ಲ? ಅಷ್ಟು ಇನ್ಫ್ಲೂಯೆನ್ಸ್ ಇದೆಯಾ? ಮೊದಲ ಪುಟ ತೆರೆದ. ಇತ್ತ ಭಾರ್ಗವ್ ಮನೆಯಲ್ಲಿ. ಸರಳ. ಹಲೋ, ಯಾರು ಮಾತಾಡ್ತಾ ಇರೋದು? ನಿಮ್ಮ ಮಗನಿಗೆ ಊರು ಉದ್ಧಾರ ಮಾಡೋ ಕೆತಾರ ಮಾಡೋ ಕೆಲಸನ ಮೊದಲು ಬಿಡಿ ಅಂತ ಹೇಳಿ, ಇಲ್ಲ ಅಂದ್ರೆ ಅವನ ಹೆಣಕ್ಕೆ ನೀವೇ ಕೊಳ್ಳಿ ಇಡಬೇಕಾಗುತ್ತೆ. ಭಾರ್ಗವ್. ಅಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ನವರು ಹೆಲ್ಪ್ ಮಾಡ್ತಿದ್ದಾರಾ? ಪುಟ ತಿರುವುತ್ತಾ ಅನುಮಾನಿಸಿದ್ದ. ಸಾಕೇತ್. ನಮ್ಮ ಡಿಪಾರ್ಟ್ಮೆಂಟ್ ಮಾತ್ರ ಅಲ್ಲ ಸರ್, ಎಲ್ಲ ಡಿಪಾರ್ಟ್ಮೆಂಟ್ನಲ್ಲಿದ್ದಾರೆ ಸರ್. ಅವನ ವಿಷಯಕ್ಕೆ ತಲೆ ಹಾಕಿದವರ ತಲೆನೇ ತೆಗಿತಾನೆ ಸರ್. ಅವನು ತುಂಬಾ ಭಯಂಕರವಾದ ವ್ಯಕ್ತಿ ಸರ್. ಇದಕ್ಕೆ ಮುಂಚೆ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿದ್ದ ಎಷ್ಟೋ ಸೀನಿಯರ್ಸ್ ಆಫೀಸರ್ನ ಯಾವುದೇ ಸಾಕ್ಷಿಗಳಿಲ್ಲದೆ ಕೊಂದೆ ಹಾಕಿದ. ಸರಳ. ಯಾರೀ ನೀವು? ನನ್ನ ಮಗ ಏನ್ ಮಾಡಿದ? ಏನ್ ಬೆದರಿಕೆ ಆಗ್ತಾ ಇದ್ದೀರಾ? ಇದೆಲ್ಲ ನಮ್ಮ ಹತ್ರ ಇಟ್ಕೋಬೇಡಿ.
ನಿಮಗೆ ನಿಮ್ಮ ಮಗ ಅಂದ್ರೆ ಪ್ರಾಣ ಅಲ್ವಾ? ಮಗಳು ಕೂಡ ಇದ್ದಾಳೆ, ಹುಷಾರು. 4 ಜನ ಹುಡುಗರು ಎತ್ತಾಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ರೆ ಕಷ್ಟ. ನಿನ್ ಮಗನ್ ಹೆಣ ನೋಡೋದಲ್ದೆ ನಿನ್ ಮಗಳು ವೇಶ್ಯೆಯಾಗಿ ಸೂಳೆ ಮನೆಯಲ್ಲಿರ್ತಾಳೆ. ಇನ್ನು ಗಂಡ ಅವನು ಶಿವನ ಪಾದ ಸೇರಿ ನೀನೊಬ್ಳೆ ಬಿಳಿ ಸೀರೆ ಉಟ್ಕೊಂಡು ಒಂದು ಮೂಲೆಯಲ್ಲಿ ಅಳ್ತಾ ಕೂರ್ಬೇಕಾಗತ್ತೆ. ನಾನ್ ಕೊಟ್ಟ ಮಾತನ್ನ ಯಾವತ್ತೂ ಮರ್ತಿಲ್ಲ. ನಿನ್ ಮಗ ಹೀಗೆ ಹಾರಾಡ್ತಾ ಇದ್ರೆ ಇದೆಲ್ಲ ನಿಜ ಆಗತ್ತೆ, ಹುಷಾರ್. ಫೋನ್ ಕಟ್ಟಾಯ್ತು. ರೀ ಏನೊಂದ್ರೆ ಎನ್ನುತ್ತಾ ಅಲ್ಲೇ ಮೂರ್ಛೆ ತಪ್ಪಿ ಬಿದ್ದಳು ಸಂತೋಷ್. ಸರಳ ಏನಾಯ್ತು? ಕಣ್ಣು ಬೀಡೆ. ಹಲೋ ಡಾಕ್ಟರ್, ಬೇಗ ಬನ್ನಿ. ಡಾಕ್ಟರ್ ಬಂದು ಚೆಕ್ ಮಾಡಿ ಯಾವುದೋ ಶಾಕ್ಗೆ ಹೀಗೆ ಮೂರ್ಛೆ ತಪ್ಪಿ ಬಿದ್ದಿದ್ದಾರೆ. ಡೋಂಟ್ ವರಿ. ಹಲೋ ಭಾರ್ಗವ್, ಈಗ್ಲೇ ಮನೆಗ್ ಬಾ. ನೀನ್ ತಾಯಿಗೆ ಹುಷಾರಿಲ್ಲ, ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ. ವಾಟ್? ಈಗ್ಲೇ ಬಂದೆ ಪಪ್ಪ. ಸಾಕೇತ್, ಫೈಲ್ಸ್ ಎಲ್ಲ ಹುಷಾರಾಗಿ ಎತ್ತಿಡಿ. ನಾನ್ ಬಂದ್ಮೇಲೆ ನೋಡ್ತೀನಿ. ಓಕೆ ಸರ್. ಪಪ್ಪ ಏನಾಯ್ತು? ಬೆಳಿಗ್ಗೆ ಚೆನ್ನಾಗಿದ್ರಲ್ಲ? ಗೊತ್ತಿಲ್ಲ ಕಣೋ, ಯಾವುದೋ ಫೋನ್ ಕಾಲ್ ಬಂತು. ಅವ್ರ ಜೊತೆ ಮಾತಾಡಿ ತಲೆ ತಿರುಗಿ ಬಿದ್ದೆ ಬಿಟ್ಲು. ಆಗಿಂದ ಕರೀತಾ ಇದ್ದೀನಿ, ಪ್ರಜ್ಞೆನೇ ಬಂದಿಲ್ಲ. ಅಮ್ಮ ಅನ್ನೋ ಒಂದೇ ಕೂಗು ಸಾಕು, ತಾಯಿ ಜೀವ ಮರುಜನ್ಮ ಪಡೆಯೋಕೆ ಎಚ್ಚರವಾಗಿತ್ತು. ಭಾರ್ಗವ್ನ ಅಪ್ಪಿ, ನನ್ಬಿಟ್ಟು ಎಲ್ಲಿ ಹೋಗ್ಬೇಡ ಕಣೋ, ಪ್ಲೀಸ್. ಈ ಪೊಲೀಸ್ ಕೆಲಸ ಬೇಡ ಕಣೋ, ಬಿಟ್ಬಿಡು. ನಾವು ಈ ಊರು ಬಿಟ್ಟು ಎಲ್ಗಲ್ಗಾದ್ರೂ ದೂರ ಹೋಗ್ಬಿಡೋಣ. ನಮಗೆ ಈ ಊರು ಸಹವಾಸನೇ ಬೇಡ. ಯಾಕಮ್ಮ, ಏನಾಯ್ತು? ಯಾಕೆ ಏನೇನೋ ಮಾತಾಡ್ತಾ ಇದ್ದೀಯಾ? ಸ್ವಲ್ಪ ಬಿಡಿಸಿ ಹೇಳಮ್ಮ. ಮೊದಲು ನೀ ಫಸ್ಟು ಸುಧಾರಿಸ್ಕೋ. ನನಗೇನಾಗಿಲ್ಲ, ಬಾ ಈಗಲೇ ಊರು ಬಿಟ್ಟು ಹೋಗೋಣ. ನೀ ಯಾಕೆ ಅಂತ ಹೇಳಿಲ್ಲ ಅಂದ್ರೆ ನನ್ಮೇಲ್ ಆಣೆ. ಛೇ ಅಂತ ಅನ್ಕೊಂಡು ಕಾಲ್ ಮಾಡಿದ್ದು, ಬೆದರಿಸಿದ್ದು ಎಲ್ಲ ಹೇಳಿ ಬೇಡ ಕಣೋ, ಅವನೂ ರಾಕ್ಷಸ ಅನ್ಸುತ್ತೆ. ಅವನ ಮಾತಲ್ಲಿ ಎಷ್ಟು ಕಠೋರತನ ಇತ್ತು ಗೊತ್ತಾ? ಅವನೂ ಹೇಳಿದಾಂಗೆ ಮಾಡ್ತಾನೆ. ನಾವೆಲ್ಲ ಈ ಊರು ಬಿಟ್ಟು ಈ ದೇಶ ಬಿಟ್ಟೆ ಹೋಗೋಣ ಕಣೋ. ಈ ಪೊಲೀಸ್ ಕೆಲಸ ಏನ್ ಬೇಡ, ಈಗ್ಲೇ ರಿಸೈನ್ ಮಾಡು, ಹೋಗೋಣ. ಅಮ್ಮ, ಇದೆಲ್ಲ ಫೇಕ್ ಕಾಲ್ಸ್. ಪೊಲೀಸ್ ಅಂದ ಮೇಲೆ ಇದೆಲ್ಲ ಕಾಮನ್. ಯಾವುದೋ ಒಂದು ಫೇಕ್ ಕಾಲ್ಸ್ಗೆ ನಾನ್ ರಿಸೈನ್ ಮಾಡೋದು ಎಷ್ಟು ಸರಿ? ನೀನೇ ಹೇಳು. ಇಂಥ ಚಿಕ್ಕ ಚಿಕ್ಕ ಕಾಲ್ಸ್ಗೆಲ್ಲ ಹೆದರಿದ್ರೆ ನೀನ್ ಹೇಳೋ ಪ್ರಕಾರ ಪೊಲೀಸ್ ಸ್ಟೇಷನ್ ಖಾಲ್ನೇ ಇರ್ತಾ ಇತ್ತಲ್ವಾ? ಎಲ್ಲರೂ ಮನೆಯಲ್ಲಿ ಅಡಗಿ ಕುರ್ತಾ ಇದ್ರು. ನೀನು, ಅಪ್ಪ, ಅವನಿ ಎಲ್ಲರೂ ಇವತ್ತೇ ಫಾರಿನ್ನಲ್ಲಿರೋ ಅತ್ತೆ ಮನೆಗೆ ಹೋಗ್ತಾ ಇದ್ದೀರಾ. ನೋ ಮೋರ್ ಡಿಸ್ಕಷನ್. ಹೋಗ್ತಾ ಇದ್ದೀರಾ ಅಷ್ಟೇ. ನನ್ನ ಫ್ರೆಂಡ್ಗೆ ಈಗಲೇ ಕಾಲ್ ಮಾಡ್ತೀನಿ. ಫ್ಲೈಟ್ ಟಿಕೆಟ್ ಬುಕ್ ಆಗತ್ತೆ. ನೀವೆಲ್ಲ ಹೋಗ್ತಾ ಇದ್ದೀರಾ ಅಷ್ಟೇ. ರೀ ಎನ್ರಿ ಇದು? ನಂದು ನಾನೇನೋ ಹೇಳಿದ್ರೆ ಇವನು ಏನೋ ಹೇಳ್ತಾನೆ. ಇವನ್ ಬಿಟ್ಟು ನಾವೆಲ್ಲ ಹೇಗೆ ಹೋಗೋದು? ಇಲ್ಲ, ಇವನು ಬಂದ್ರೆ ಮಾತ್ರ ಹೋಗೋದು, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ನೋಡೆ, ಮಗ ಇನ್ನು ಚಿಕ್ಕ ಹುಡುಗ ಅಲ್ಲ, ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಅವನು. ಪೊಲೀಸ್ ಕೆಲಸ ಅಂತ ಅಂದ್ರೆ ಇದೆಲ್ಲ ಮಾಮೂಲಿ. ಅವನು ಏನೇ ಮಾಡಿದ್ರೂ ಯೋಚನೆ ಮಾಡಿ ಮಾಡಿರ್ತಾನೆ. ನಾವು ಇವತ್ತು ಹೋಗ್ತಾ ಇದ್ದೀವಿ ಅಷ್ಟೇ ಅಲ್ಲಲ್ಲ, ನಾವು ಇದ್ರೆ ಅವನ ಕೆಲಸಕ್ಕೆ ತೊಂದರೆ ಜಾಸ್ತಿ. ಎಲ್ಲ ಒಳ್ಳೇದಾಗ್ಲಿ ಅನ್ಕೋಬೇಕಷ್ಟೆ. ಅವನ ಹಣೆಲಿ ಏನ್ ಬರ್ದಿದ್ಯೋ ಹಾಗೆ ಆಗತ್ತೆ. ದೇವರಿದ್ದಾನೆ, ಜಾಸ್ತಿ ಯೋಚನೆ ಮಾಡಬೇಡ. ಹಲೋ, ಇಟ್ಸ್ ಮೀ ಭಾರ್ಗವ್. ಹೇಳೋ. ಏನಿಲ್ಲ, ಈಗಲೇ USA ಗೆ 3 ಟಿಕೆಟ್ಸ್ ಬುಕ್ ಮಾಡು. 1 ಸೆಕೆಂಡ್, ಡೀಟೇಲ್ಸ್ ಎಲ್ಲ ಮೇಲ್ ಮಾಡು. ಓಕೆ ಭಾರ್ಗವ್, ಟಿಕೆಟ್ ಬುಕ್ ಆಗಿದೆ. ಇನ್ನೂ 2 ಅವರ್ಸ್ನಲ್ಲಿ ಫ್ಲೈಟ್ ಇದೆ. ಥ್ಯಾಂಕ್ ಯು ಸೋ ಮಚ್. ಓಕೆ ಬಾಯ್, ಮತ್ತೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಇಟ್ಟ. ಅಮ್ಮ, 2 ಅವರ್ಸಲ್ಲಿ ಫ್ಲೈಟ್ ಇದೆ, ಸೊ ಬೇಗ ರೆಡಿಯಾಗಿ. ನಾನು ಈಗಲೇ ಅವನಿಗೆ ಕರ್ಕೊಂಡು ಬರ್ತೀನಿ. ಬಾಯ್. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಅವನಿಗೆ ಬಂದ್ಯಾ? ಹೋಗಿ ಬಟ್ಟೆ ಪಾಕ್ ಮಾಡ್ಕೊ. ನೀನು ನಿನ್ನ ಅತ್ತೆ ಮನೆಗೆ ಹೋಗ್ತಾ ಇದೀಯಾ? ಪ್ಲೀಸ್ ಬೇರೆ ಪ್ರಶ್ನೆ ಏನೂ ಕೇಳಬೇಡ. ವಾವ್, ಅತ್ತೆ ಮನೆಗ ಅಂದರೆ USA ಗೆ? ಐ ಆಮ್ ಸೋ ಹ್ಯಾಪಿ ಅಣ್ಣ. ಐ ಲವ್ ಯು ಬ್ರದರ್. ಈಗಲೇ ಬಟ್ಟೆ ಪ್ಯಾಕ್ ಮಾಡ್ಕೋತೀನಿ ಅಂತ ಕುಣ್ಕೋತಾ ಹೋದಳು. ಅಪ್ಪ ಅಮ್ಮನ ಕಾಲ ಬಳಿ ಕುಳಿತು ಸ್ವಲ್ಪ ಜಾಗ ಚೇಂಜ್ ಆದರೆ ಮನಸ್ಸು ಕೂಡ ನಿರಳಾಗತ್ತೆ. ಸ್ವಲ್ಪ ದಿನ ಈ ದಿನ USA ನಲ್ಲಿರಿ, ಅವನಿಗೋಸ್ಕರ ಆದರೂ ಇರಿ. ಆಮೇಲೆ ನಾನೇ ಖುದ್ದಾಗಿ ಬಂದು ನಿಮ್ಮನ್ನು ಕರ್ಕೊಂಡು ಬರ್ತೀನಿ. ನೀವು ಏನು ಚಿಂತೆ ಮಾಡಬೇಡಿ, ನಾನಿಲ್ಲಿ ಚೆನ್ನಾಗಿರ್ತೀನಿ. ಏನೋ ನಿನ್ನೊಬ್ಬನನ್ನು ಬಿಟ್ಟು ಹೋಗೋಕ್ಕೆ ನನಗೆ ಮನಸ್ಸಿಲ್ಲ. ಪ್ಲೀಸ್ ಅಮ್ಮ, ಸ್ವಲ್ಪ ದಿನ ಅಷ್ಟೇ. ಇಲ್ಲ ಅಂದರೆ ನನ್ನ ಮೇಲೆ ಆಣೆ. ಅವನ ತಲೆ ಸವರಿ ಹಣೆಗೆ ಮುತ್ತಿಟ್ಟು, ಆಯ್ತು ಕಂದ, ನೀನು ಹೇಗೆ ಹೇಳ್ತೀಯೋ ಹಾಗೆ
ಅಂತ ಹೇಳಿ ಬಟ್ಟೆ ಪ್ಯಾಕ್ ಮಾಡಿ ಹಟ್ಟೆ ಪ್ಯಾಕ್ ಮಾಡಿ ಹೊರಡಲು ತಯಾರಾದ್ರು. ಎಲ್ಲರ ಪ್ರಯಾಣ ಏರ್ಪೋರ್ಟ್ನತ್ತ. ಎಲ್ಲರನ್ನೂ ಫ್ಲೈಟ್ಗೆ ತಲುಪಿಸಿ ಬೈ ಹೇಳಿದ. ಅವರೂ ಕೂಡ ಜಾಗೃತಿಯ ಮಾತೂ ಹೇಳಿಯೇ ಹೋಗಿದ್ರು. ಅವ್ರಿಗೆ ಹೋಗುವ ಮನ್ಸಿರ್ಲಿಲ್ಲ, ಇವನಿಗೂ ಕಳಿಸುವ ಮನ್ಸಿರ್ಲಿಲ್ಲ. ಆದರೂ ಸಮಯ ಬೇರೆ ಬೇರೆ ಮಾಡಿತ್ತು. ಭಾರ್ಗವ ಮನಸ್ಸಿಗೆ ಏನನ್ಸ್ತೋ ಗೊತ್ತಿಲ್ಲ, ರಾತ್ರಿ ಎಲ್ಲರನ್ನೂ ವಿದೇಶಕ್ಕೆ ಕಳಿಸ್ಬಿಟ್ಟ. ಮನೆಗೆ ಬಂದಾಗ ಶಾಕ್. ಎದುರಲ್ಲಿ ಕಿರಣ್.